ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಹಾಗೆಯೇ ನಾಳೆ ಟ್ರೇಡ್ ಮಾಡ್ತಕ್ಕಂಥ ಸ್ಟಾಕ್ಗಳ ಬಗ್ಗೆ ಗಮನ ಹರಿಸೋಣ. ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು 24,213ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಮಾರ್ಕೆಟ್ ಓಪನ್ ಆಗಿಬಿಟ್ಟು 24,168 ಲೋ ಕ್ರಿಯೇಟ್ ಆಯಿತು. ನಂತರ ಮಾರ್ಕೆಟು 2-3 ಸಲ 24,150 ಕೆಳಗಡೆ ಬಂದುಬಿಟ್ಟು ಕ್ರಮೇಣ ಅಪ್ಸೈಡ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಫಸ್ಟ್ ಕ್ಯಾಂಡಲ್ ಏನು ಹೈ ಕ್ರಿಯೇಟ್ ಆಯಿತು ಅದ್ರ ಮೇಲ್ಗಡೆ ಟ್ರೇಡ್ ಆಯಿತು. ಅದ್ರ ಮೇಲ್ಗಡೆ ಟ್ರೇಡ್ ಆದ ತಕ್ಷಣ ಸಾಕಷ್ಟು ಜನ ಬಾಯ್ ಮಾಡಿರ್ತಾರೆ, ಮತ್ತು ಇಲ್ಲಿ ಟ್ರ್ಯಾಪ್ ಆಗಿರ್ತಾರೆ, ಮತ್ತೆ ಫಾಲ್ ಆಯಿತು. ಫಾಲ್ ಆಗಿಬಿಟ್ಟು 24,200ವರೆಗೆ ಬಂತು, 24,200. ಹೌದು, ಯಾವಾಗ ಟೈಮು ಆಲ್ಮೋಸ್ಟ್ ಆಲ್ 2 ಗಂಟೆ 45 ನಿಮಿಷ ಆಗಿತ್ತು. ಆ ಮೂಮೆಂಟ್ನಲ್ಲಿ ನೋಡಿ, ಇದು 5 ಮಿನಿಟ್ಸ್ ಚಾರ್ಟ್ ಇದು ನೋಡಿ, 5 ನಿಮಿಷದಲ್ಲಿ 75 ಪಾಯಿಂಟ್, ಮತ್ತೆ 5 ನಿಮಿಷದಲ್ಲಿ 75 ಪಾಯಿಂಟ್, ಮತ್ತೆ 5 ನಿಮಿಷದಲ್ಲಿ ಒಂದು 50 ಪಾಯಿಂಟ್, ಹೆಚ್ಚು ಕಡಿಮೆ 163 ಪಾಯಿಂಟ್ ಕೇವಲ 15 ನಿಮಿಷದಲ್ಲಿ ನಿಫ್ಟಿ ಮೂವ್ ಆಯಿತು ಅಪ್ಸೈಡ್. ಏನಕ್ಕೆ? ಟ್ರ್ಯಾಪ್, ರಿಟೇಲರ್ಸ್ಗೆ ಟ್ರ್ಯಾಪ್ ಮಾಡಲಿಕ್ಕೆ ಒಂದು ಬಿಗ್ ಮೂವ್ ಅಷ್ಟೇ, ಏನೂ ಇಲ್ಲ. 24,200 ಒಂದು ಸಪೋರ್ಟ್ ತಂತು. ಓಕೆ, ಅಲ್ಲಿ ಪುಟ್ ಬಯರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಆದರೂ ಕೂಡ ಹ್ಯೂಜ್ ಅಪ್ಸೈಡ್ ರ್ಯಾಲಿ ಬರಲಿಕ್ಕೆ ಕಾರಣ ಏನಂದರೆ, ಒಂದು ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಆ ಟೈಮ್ನಲ್ಲಿ ಕಂಟಿನ್ಯೂ ಆಗಿ ಇಟ್ ರ್ಯಾಲಿ ಟುವರ್ಡ್ಸ್ 3,200ವರೆಗೆ ರ್ಯಾಲಿ ಸ್ಟಾರ್ಟ್ ಆಯಿತು. ಅದರಲ್ಲಿ ಕೂಡ ಫಾಸ್ಟಾಗಿ ಮೂಮೆಂಟಮ್ ಸ್ಟಾರ್ಟ್ ಆಯಿತು. ನಮ್ಮ ಮಹಾಪ್ರಭು, ಮಾರ್ಕೆಟ್ ಮಹಾಪ್ರಭು ರಿಲಯನ್ಸ್ನಲ್ಲಿ ಯಾವಾಗ ರ್ಯಾಲಿ ಸ್ಟಾರ್ಟ್ ಆಯಿತು, ನಿಫ್ಟಿಯಲ್ಲಿ ಆಟೋಮೆಟಿಕ್ ರ್ಯಾಲಿ ಸ್ಟಾರ್ಟ್ ಆಯಿತು. ಕೇವಲ 15 ನಿಮಿಷದಲ್ಲಿ 163 ಪಾಯಿಂಟ್ ರಿಕವರಿ ಆಯಿತು. ಸೆಕೆಂಡ್ ಹಾಫ್ ಅದು ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ನಲ್ಲಿ ಅಷ್ಟೊಂದು ಹ್ಯೂಜ್ ಮೂಮೆಂಟಮ್ ಬಂತು. ಅದಕ್ಕೆ ಮೇಜರ್ ರೀಸನ್ ಏನಂದರೆ ರಿಲಯನ್ಸ್ ಇಂಡಸ್ಟ್ರೀಸ್, ಮಹಾಪ್ರಭು ರಿಲಯನ್ಸ್ ಅವರು ರ್ಯಾಲಿ ಕೊಟ್ಟರು. ರಿಲಯನ್ಸು ಆಲ್ಮೋಸ್ಟ್ ಆಲ್ 2.5% ರ್ಯಾಲಿ ಸಿಕ್ತು. ಹೀಗಾಗಿ ನ್ಯಾಚುರಲಿ ರಿಲಯನ್ಸ್ ರ್ಯಾಲಿ ಆದರೆ ಏನಾಗುತ್ತೆ, ನಿಫ್ಟಿ ಕೂಡ ರ್ಯಾಲಿ ಕೊಡುತ್ತೆ. ಹೀಗಾಗಿ ನಿಫ್ಟಿ ರ್ಯಾಲಿ ಕೊಡ್ತು. ಆದರೆ ಬ್ಯಾಂಕ್ ನಿಫ್ಟಿ ರ್ಯಾಲಿ ಬರಲಿಲ್ಲ. ಏನಕ್ಕೆ? ರಿಕವರಿ ಆಗಲಿಲ್ಲ, ಸ್ವಲ್ಪ ರಿಕವರಿ ಆಯಿತು. ಅಫ್ಕೋರ್ಸ್ ಒಂದು 700-800 ಪಾಯಿಂಟ್ ಡ್ರಾಪ್ನಿಂದ ಒಂದು 300-400 ಪಾಯಿಂಟ್ ರಿಕವರಿ ಆಯಿತು. ಆದರೆ HDFC ಬ್ಯಾಂಕ್ ಸ್ವಲ್ಪನೂ ರಿಕವರಿ ಆಗಲಿಲ್ಲ, ವೀಕ್ನಲ್ಲೇ ಇತ್ತು. ಹೀಗಾಗಿ ಬ್ಯಾಂಕ್ ನಿಫ್ಟಿ ರಿಕವರಿ ಆಗಲಿಲ್ಲ. ನಿಫ್ಟಿ ರಿಕವರಿ ಆಗಲಿಕ್ಕೆ ಮೇಜರ್ ರೀಸನ್ ಏನು? ಒಂದು ರಿಲಯನ್ಸ್ ಇಂಡಸ್ಟ್ರೀಸ್, ಎರಡನೇದು ಒಂದು ರಿಟೇಲರ್ಸ್ಗೆ ಟ್ರ್ಯಾಪ್ ಮಾಡ್ತಕ್ಕಂಥ ಒಂದು ಸಿಚುವೇಶನ್ ಇದೆ, ಅರ್ಥ ಮಾಡ್ಕೊಳ್ಳಿ. ಈ ಒಂದು ಸಿನಾರಿಯೋ ನೋಡಿದರೆ ನೋಡಿ, ಈ ಥರ ಚಾರ್ಟ್ ನೋಡಿದರೆ ಎಲ್ಲಿ ಬೈ ಮಾಡ್ತೀರಾ, ಎಲ್ಲಿ ಸೆಲ್ ಮಾಡ್ತೀರಾ? ಫಾರ್ ಆಪ್ಷನ್ ಟ್ರೇಡರ್ಸ್ಗೆ ನಾನು ಕೇಳ್ತಾ ಇರೋದು, ಆಪ್ಷನ್ ಬಯರ್ಸ್ಗೆ. ಆಪ್ಷನ್ ಸೆಲ್ಲರ್ಸ್ ಬಿಟ್ಬಿಡಿ, ಅವರು ಕೋಟಿಗಟ್ಟಲೆ ದುಡ್ಡು ಇರುತ್ತೆ, ಅವ್ರು ಎಲ್ಲಿ ಸೆಲ್ ಮಾಡಿದ್ರು ದುಡ್ಡಾಗುತ್ತೆ. ಇಂಥ ಒಂದು ರೇಂಜ್ ಬೌಂಡ್ ಮಾರ್ಕೆಟ್ನಲ್ಲಿ ಅವ್ರಿಗೆ ದುಡ್ಡಾಗುತ್ತೆ. ಬಟ್ ಆಪ್ಷನ್ ಬಾಯರ್ಸ್, ನಮ್ಮಂಥವ್ರು ನಿಮ್ಮಂಥವ್ರು ಆಪ್ಷನ್ ಬಾಯರ್ಸು ಈ ಥರ ಮಾರ್ಕೆಟ್ ಇದ್ದಾಗ, ಸಪೋಸ್ ನೋಡಿ ಇಲ್ಲಿ ಬೈ ಮಾಡಿದರೆ ಓಕೆ, ಒಂದು 10-15 ಪಾಯಿಂಟ್ ಸಿಕ್ಕಿರುತ್ತೆ ಪ್ರೀಮಿಯಮ್ನಲ್ಲಿ, ಮತ್ತೆ ಡ್ರಾಪ್ ಆದಾಗ ಅದು ಕೂಡ ಹೋಗಿರುತ್ತೆ. ಹೀಗಾಗಿ ಈ ಥರ ಮಾರ್ಕೆಟ್ ಇದ್ದಾಗ ಆಪ್ಷನ್ ಟ್ರೇಡ್ ಮಾಡಬಾರ್ದು, ಒಂದು ನನ್ನ ವೈಯಕ್ತಿಕ ಸಲಹೆ. ಟ್ರೆಂಡಿಂಗ್ ಮಾರ್ಕೆಟ್ ಇದ್ದಾಗ ಮಾತ್ರ ಆಪ್ಷನ್ ಬಾಯರ್ಸು ಇನ್ವಾಲ್ವ್ ಆಗಬೇಕು. ಅದರ್ವೈಸ್ ಪ್ರತಿದಿನ ಆಪ್ಷನ್ ಬಾಯ್ ಮಾಡೋದು ನಾವು ಮಾಡಿದರೆ ಟ್ರ್ಯಾಪ್ ಆಗ್ತೀವಿ ನಾವು. ನಮ್ಮ ಟ್ರ್ಯಾಪ್ ಮಾಡಲಿಕ್ಕೋಸ್ಕರನೇ ಸಾಕಷ್ಟು ಜನ ಇರ್ತಾರೆ ಮಾರ್ಕೆಟ್ನಲ್ಲಿ, ಆಪ್ಷನ್ ಸೆಲ್ಲರ್ಸ್ ಅದನ್ನೇ ಕಾಯ್ತಿರ್ತಾರೆ. ಸೊ ಟ್ರೆಂಡಿಂಗ್ ಮಾರ್ಕೆಟ್ ಇದ್ದಾಗ ದಯವಿಟ್ಟು ಆಪ್ಷನ್ ಬಾಯ್ ಮಾಡಿ. ಅದರ್ವೈಸ್ ಸುಮ್ಮನೆ ವಾಚ್ ಮಾಡಿ, ಚಾರ್ಟನ್ನು ರೀಡ್ ಮಾಡಿ, ಕ್ಯಾಂಡಲ್ಸನ್ನು ಸ್ಟಡಿ ಮಾಡಿ, ನಾಲೆಜ್ ಗೇನ್ ಆಗುತ್ತೆ. ಇನ್ನು ಡೈಲಿ ಚಾರ್ಟ್ ನೋಡೋಣ ಏನು ಹೇಳುತ್ತೆ ನಿಫ್ಟಿದು. ಡೈಲಿ ಚಾರ್ಟ್ ಈಸ್ ಟೆಲ್ಲಿಂಗ್ ಸಮಥಿಂಗ್ ಅಂತ ಅನ್ಕೊತೀನಿ. ಡೈಲಿ ಚಾರ್ಟ್ ಏನಾದರೂ ಹೇಳುತ್ತೆ. ಇದು ನಿಫ್ಟಿದು ಡೈಲಿ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು ನೋಡಿ. 24ನೇ ತಾರೀಕು, ಜೂನ್ 4ನೇ ತಾರೀಕು ಏನು ಫಾಲ್ ಆಗಿತ್ತು, 21,500 ಅಂತ ಕನ್ಸಿಡರ್ ಮಾಡಿ, 21,500ನಿಂದ ನೋಡಿ ಎಷ್ಟೊಂದು ರ್ಯಾಲಿ ಬಂದಿದೆ. 23,300ವರೆಗೆ, 24,300ವರೆಗೆ ಬಂದು ನಿಂತಿದೆ. ಅಂದರೆ 3,000 ಪಾಯಿಂಟ್ ನಿಫ್ಟಿಯಲ್ಲಿ ರಿಕವರಿ ಆಗಿದೆ. 3,000 ಪಾಯಿಂಟ್ಸ್ ಆಲ್ಮೋಸ್ಟ್ ಆಲ್ ರನ್ ಆಗಿದೆ. ಅಪ್ಸೈಡ್ ರ್ಯಾಲಿ ಕೊಟ್ಟಿದೆ ಜೂನ್ 4ರಿಂದ ಇಲ್ಲಿವರೆಗೆ. ಅಂದರೆ ಒಂದು ತಿಂಗಳಲ್ಲಿ, ಕೇವಲ ಒಂದು ತಿಂಗಳಲ್ಲಿ 3,000 ಪಾಯಿಂಟ್ ಚಿಕ್ಕದಲ್ಲ, ನಿಫ್ಟಿಯಲ್ಲಿ ತುಂಬ ದೊಡ್ಡ ಪಾಯಿಂಟು ನೋಡಿ. ಜೂನ್ 4ನೇ ತಾರೀಕು ಬಾಟಮ್ ಫಾರ್ಮ್ ಆದಾಗ ಯಾರ್ಯಾರು ಪೊಸಿಷನ್ ಕ್ರಿಯೇಟ್ ಮಾಡಿದ್ರು
ಐ ರಿಪೀಟ್, ಇದನ್ನ ಗಮನದಲ್ಲಿಟ್ಕೊಳ್ಳಿ ದಯವಿಟ್ಟು. ಜೂನ್ 4ನೇ ತಾರೀಕು ಬಾಟಮ್ ಫಾರ್ಮ್ ಆದಾಗ ಅಲ್ಲಿ ಯಾರ್ಯಾರು ಬಾಯ್ ಮಾಡಿರ್ತಾರೆ ಸ್ಟಾಕ್ಗಳನ್ನು, ಸ್ಪೆಷಲಿ PSU ಸ್ಟಾಕ್ಗಳನ್ನು, ಸ್ಪೆಷಲಿ ಡಿಫೆನ್ಸ್ ಸ್ಟಾಕ್ ಏನು ಇಷ್ಟೊಂದು ರನ್ ಆಗ್ತಾ ಇವೆ ಅದ್ರ ಬಗ್ಗೆ ಗಮನ ಹರಿಸಿ. ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು, ಕೆಲವೊಂದಿಷ್ಟು ಫಂಡ್ ಮ್ಯಾನೇಜರ್ಸು ಬಾಯ್ ಮಾಡಿರ್ಬೋದು ಅಂದ್ಕೊಂಡಿದ್ದೀನಿ. ಯಾರ್ಯಾರು ಬಾಯ್ ಮಾಡಿರ್ತಾರೆ ದೇ ಮೇ ಸೆಲ್ ಹಿಯರ್, ಅವರು ಸೆಲ್ ಮಾಡೋ ಚಾನ್ಸ್ ಇದೆ ಇವಾಗ. ಯಾಕಂದರೆ ಅವಾಗ್ಲಿಂದ ಜೂನ್ 4ನೇ ತಾರೀಕಿನಿಂದ ಇಲ್ಲಿವರೆಗೆ ಅವು ಮೋರ್ ದೆನ್ 50, 60, 70% ರ್ಯಾಲಿ ಕೊಟ್ಟಿವೆ, ಒಂದೊಂದು 100% ರ್ಯಾಲಿ ಕೊಟ್ಟಿವೆ, ಒಂದೊಂದು ಮೋರ್ ದೆನ್ 200% ರ್ಯಾಲಿ ಕೊಟ್ಟಿವೆ. ಹೀಗಾಗಿ ಸ್ಮಾರ್ಟ್ ಪೀಪಲ್ ಏನು ಮಾಡ್ತಾರೆ, ಸೆಲ್ ಮಾಡೋ ಚಾನ್ಸ್ ಇದೆ. ಸೆಲ್ ಮಾಡಿದ್ರು ಅಂದರೆ ಫಾಲ್ ಆಗುತ್ತೆ ಮಾರ್ಕೆಟು. ಹೀಗಾಗಿ ದಯವಿಟ್ಟು ಈ ಟೈಮ್ನಲ್ಲಿ ಯಾರು ಯಾವುದೇ ಸ್ಟಾಕನ್ನು ಬಾಯ್ ಮಾಡಬೇಡಿ, ನನ್ನ ಒಂದು ಕಿವಿ ಮಾತಿದು. ಮಾರ್ಕೆಟು ತುಂಬ ಒಂದು ವೊಲಟೈಲ್ ಆಗೋ ಚಾನ್ಸ್ ಇದೆ ಬಿಕಾಸ್ ಆಫ್ ಬಜೆಟ್ ಮತ್ತು ಹ್ಯೂಜ್ ರ್ಯಾಲಿ ಕೊಟ್ಟಿದೆ. ಇಲ್ಲಿವರೆಗೆ ಒಂದು ತಿಂಗಳಲ್ಲಿ ಹ್ಯೂಜ್ ರ್ಯಾಲಿ ಕೊಟ್ಟಿದೆ ಅಪ್ಸೈಡು. ಮತ್ತು ಇನ್ನೊಂದು ಮೇಜರ್ ಇವೆಂಟ್ ಬರ್ತಾ ಇದೆ, ಬಜೆಟ್ ದೊಡ್ಡ ಇವೆಂಟ್ ಅದು. ಹೀಗಾಗಿ ಬಜೆಟ್ಗೋಸ್ಕರ ಮಾರ್ಕೆಟ್ ಕಾಯ್ತಾ ಇರುತ್ತೆ. ಬಜೆಟ್ ಇನ್ನು 15 ದಿನ ಇದೆ. ದಯವಿಟ್ಟು 15 ದಿನ ಯಾವುದೇ ಸ್ಟಾಕ್ ಬಾಯ್ ಮಾಡಿಬಿಡಿ. ದಯವಿಟ್ಟು ಟ್ರೇಡಿಂಗ್ ಮಾಡೋರು ಕೂಡ ಆಪ್ಷನ್ ಟ್ರೇಡಿಂಗ್, ಸ್ಪೆಷಲಿ ಆಪ್ಷನ್ ಬಯಸ್ಗೆ ನಾನು ಏನು ಕಿವಿ ಮಾತು ಹೇಳ್ತೀನಿ ಅಂದರೆ, ಟ್ರ್ಯಾಪ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಟ್ರೆಂಡಿಂಗ್ ಇದ್ದರೆ ಮಾಡಿ, ಇಲ್ಲಾಂದರೆ ಬಿಟ್ಟುಬಿಡಿ. ಈಗ ನೋಡಿ, ಇಷ್ಟು ರ್ಯಾಲಿ ಕೊಟ್ಟ ಮೇಲೆ ನ್ಯಾಚುರಲಿ ಒಂದು ಸಣ್ಣ ಕರೆಕ್ಷನ್ ಇಟ್ ನೀಡ್ಸ್. ಯಾಕೆಂದರೆ ಇಷ್ಟೊಂದು ಮಾರ್ಕೆಟು ನೋಡಿ, ಯಾರೇ ಆಗಲಿ ಇಷ್ಟೊಂದು ಮಾರ್ಕೆಟ್ ಓಡಿದೆ ಅಂದರೆ ಸುಸ್ತಾಗಿರುತ್ತೆ, ಮಾರ್ಕೆಟ್ಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಅದಕ್ಕೂ ಅನಿಸ್ತಾ ಇರುತ್ತೆ ಅಂತ ನನ್ನ ಭಾವನೆ. ಮತ್ತು ಚಾರ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ. ಓಕೆ, ಚಾರ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ. ಇಲ್ಲಿ 24,300 ಒಂದು ಮೇಜರ್ 24,300 ಒಂದು ಮೇಜರ್ ಸಪೋರ್ಟ್ ಇದೆ. ಅದ್ರ ಮೇಲ್ಗಡೆ ಕ್ಲೋಸ್ ಆಗಿದೆ. ಓಕೆ, ವೆಲ್ ಆ್ಯಂಡ್ ಗುಡ್. ಆದರೆ ನೋಡಿ, ಇದು ಎಷ್ಟರ ಮಟ್ಟಿಗೆ ಸಸ್ಟೈನ್ ಆಗುತ್ತೆ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ HDFC ಬ್ಯಾಂಕ್ ವೀಕ್ ಆಗಿದೆ, ಆದರೆ ರಿಲಯನ್ಸ್ ಪಾಸಿಟಿವ್ನಲ್ಲಿದೆ. ನೋಡಬೇಕು ನಾಳೆ ರಿಲಯನ್ಸ್ ಮತ್ತು HDFC ಬ್ಯಾಂಕ್ ಹೇಗೆ ಮೂವ್ ಆಗ್ತವೆ, ಅದರ ಮೇಲೆ ಮಾರ್ಕೆಟ್ ಡಿಸಿಷನ್ ಆಗುತ್ತೆ ಸ್ನೇಹಿತರೆ. ನಂಗೆ ತಿಳಿಮಟ್ಟಿಗೆ ನಾಳೆದು ಸಪೋರ್ಟ್ ರೆಸಿಸ್ಟೆನ್ಸ್ ನೋಡಿಬಿಡೋಣ. ನಾಳೆದು ಸಪೋರ್ಟ್ ಬಂದ್ಬಿಟ್ಟು ಫಸ್ಟ್ ಸಪೋರ್ಟ್ 24,300. ಹೌದು, ಕೆಳಗಡೆ ಫಸ್ಟ್ ಸಪೋರ್ಟ್ ಕ್ಲಿಯರ್ ಸಪೋರ್ಟ್ 24,300. ಅದನ್ನೇನಾದರೂ ಬ್ರೇಕ್ ಆಯಿತು ಅಂದರೆ 24,200 ಇಲ್ಲೇ ಇದೆ. 24,200 ಒಂದು ಮೇಜರ್ ಸಪೋರ್ಟ್ ಇದೆ. 24,200 ಬ್ರೀಚ್ ಮಾಡಿ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ 24,000 ಮೇಜರ್ ಸಪೋರ್ಟ್ ಇದೆ ನಾಳೆಗೆ. ಇದು ನಾಳೆಗೇ ಸಪೋರ್ಟ್ ಹೇಳ್ತಾ ಇರೋದು ನಾನು. 24,300 ಫಸ್ಟ್ ಸಪೋರ್ಟು, 24,200 ಸೆಕೆಂಡ್ ಸಪೋರ್ಟು, 24,000 ಥರ್ಡ್ ಸಪೋರ್ಟ್ ಆ್ಯಂಡ್ ಫೈನಲ್ ಸಪೋರ್ಟ್ ಫಾರ್ ಟುಮಾರೋ. ಇನ್ನು ಅಪ್ಸೈಡ್ ನೋಡೋದಾದರೆ 24,400. ಹೌದು, ಅಲ್ಲಿಂದ ರಿಜೆಕ್ಷನ್ ಆಗ್ತಾ ಇದೆ ಮಾರ್ಕೆಟು. 24,400 ಒಂದು ಮೇಜರ್ ರೆಸಿಸ್ಟೆನ್ಸ್ ಇದೆ. ಅದನ್ನು ಕ್ರಾಸ್ ಆಯ್ತಂದರೆ 24,530. ತುಂಬ ದಿನದಿಂದ ಈ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ ಅಪ್ಸೈಡು. 24,530 ಇವು ಎರಡು ರೆಸಿಸ್ಟೆನ್ಸ್ ಅಪ್ಸೈಡು. 24,400 ಕ್ರಾಸ್ ಆದರೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಹೌದಪ್ಪ ಅಪ್ಸೈಡ್ ಮೂವ್ ಆಗುತ್ತೆ ಅಂತ. ಅದನ್ನು ಗಮನ ಇಟ್ಕೊಳ್ಳಿ. ಯಾರಾದರೂ ಕಾಲ್ ಬಯಾಸ್ ಇದ್ದರೆ 24,400 ಕ್ರಾಸ್ ಆಗಿ ಅಲ್ಲೊಂದು 15 ನಿಮಿಷ ಸಸ್ಟೈನ್ ಆಗಿ ಒಂದು ಪಾಸಿಟಿವ್ ಕ್ಯಾಂಡಲ್ ಶೋ ಆಯ್ತಂದರೆ ಮಾತ್ರ ಬಾಯ್ ಮಾಡಿ, ಅದರ್ವೈಸ್ ಬಿಟ್ಟು ಬಿಡಿ. ಇಲ್ಲ 24,000 ರೀಚ್ ಆಯಿತು, ಒಂದು 10 ನಿಮಿಷ ಸಸ್ಟೈನ್ ಆಗಿ ಅಲ್ಲಿಂದ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಯ್ತಂದರೆ ಸೆಲ್ ಮಾಡಿ, ಪುಟ್ ಬೈ ಮಾಡಿ. ಆ ಟೈಮ್ನಲ್ಲಿ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಇವೆರಡು ಗಮನದಲ್ಲಿಟ್ಕೊಳ್ಳಿ. ಇನ್ನು ಕೆಳಗಡೆ 24,300 ಕೆಳಗಡೆ ಬಂತು ಅಂತಂದರೆ, ಏನಾದರೂ ರೆಡ್ ಕ್ಯಾಂಡಲ್ ಶೋ ಆಯಿತು ಅಂತಂದರೆ, ಮೇಜರ್ ಸಪೋರ್ಟು ಫಾಲ್ ಆಯಿತು ಅಂದರೆ ಅವಾಗ ಪುಟ್ ಬೈ ಮಾಡ್ಬೋದು ಅಂಟಿಲ್ 24,200ವರೆಗೆ. ಅಲ್ಲಿಂದ ಮತ್ತೆ ಸ್ಮಾಲ್ ಕರೆಕ್ಷನ್ ಬಂದ್ಬಿಟ್ಟು ಫಾಲ್ ಆಗ್ಬೋದು. ಇವೆರಡು ಪಾಸಿಬಿಲಿಟೀಸ್ ಇದೆ, ಗಮನದಲ್ಲಿಟ್ಕೊಳ್ಳಿ. ಇದು ಡೈಲಿದು ನಾಳೆದು ಸಪೋರ್ಟು ರೆಸಿಸ್ಟೆನ್ಸ್ ಆಯಿತು. ಇನ್ನು ಡೈಲಿ ಚಾರ್ಟ್ ಕೂಡ ಮೈಲ್ಡ್ ವೀಕ್ ಥರ ಕಾಣ್ತಾ ಇದೆ. ನೋಡೋಣ ನಾಳೆಗೆ ವೀಕ್ಲಿ ಚಾರ್ಟ್ ನೋಡೋಣ ಏನು ಹೇಳುತ್ತೆ. ಎಸ್, ವೀಕ್ಲಿ ಚಾರ್ಟು ಮಾರ್ಕೆಟು ವೀಕ್ಲಿ ಚಾರ್ಟ್ನಲ್ಲಿ ನೋಡಿ, ಇದು 4ನೇ ತಾರೀಕು ಬಿಗ್ ವಿಕ್ಕು. ಓಕೆ, ಬಿಗ್ ವಿಕ್ ಸ್ಮಾಲ್ ಬಾಡಿ ಪೋಲ್ ಆ್ಯಂಡ್ ಫ್ಲ್ಯಾಗ್ ಪ್ಯಾಟರ್ನ್ ಫಾರ್ಮ್ ಆಯಿತು, ಅದ್ರ ಪ್ರಕಾರ ರನ್ ಆಯಿತು, ಅದನ್ನೆಲ್ಲ ಹೇಳಿದ್ವಿ. ಮತ್ತು ನೆಕ್ಸ್ಟ್ ಲಾಸ್ಟ್ ವೀಕ್ ಕೂಡ ರನ್ ಆಯಿತು. ಬಟ್ ಈ ವಾರನೂ ರನ್ ಆಗುತ್ತಾ, ಮೇಲ್ಗಡೆ ಅಪ್ಸೈಡ್ ಮೂವ್ ಆಗುತ್ತಾ, ಒಂದು ಬಿಗ್ ಕ್ವಶನ್ ಮಾರ್ಕು.
ನಂಗೆ ತಿಳಿದ ಮಟ್ಟಿಗೆ ನೋಡಿ, ಮೈಲ್ಡ್ ಇಲ್ಲೊಂದು ಸಪೋರ್ಟ್ ಇದೆ, 24,000 ವೀಕ್ಲಿ ಚಾರ್ಟ್ನಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. 24,000 ಒಂದು ಮೇಜರ್ ಸಪೋರ್ಟ್ ಇದೆ ವೀಕ್ಲಿ ಚಾರ್ಟ್ನಲ್ಲಿ. 24,000 ವರೆಗೂ ಬರೋ ಚಾನ್ಸ್ ಇದೆ ಈ ವಾರದಲ್ಲಿ. ಬಂದ್ಬಿಟ್ಟು ಅಪ್ಸೈಡ್ ಮೂವ್ ಆಗಬಹುದು ಒಂದು, ಇಲ್ಲ ಅದ್ರ ಕೆಳಗಡೆ ಬಂದರೆ 23,000 ಕ್ಲಿಯರ್ ಕಟ್ ಸಪೋರ್ಟ್ ಸಿಗುತ್ತೆ. ಓಕೆ, ಅದು 4ನೇ ತಾರೀಕಿಂದು ಒಂದು ಬಾಡಿನೂ ಬರುತ್ತೆ ಅಲ್ಲಿಗೆ. 23,000 ಒಂದು ಮೇಜರ್ ಸಪೋರ್ಟು ಇಲ್ಲಿವರೆಗೆ ಬರೋ ಚಾನ್ಸೂ ಇದೆ. ಅಲ್ಲಿಗೆ ಇದೆಲ್ಲ ಗ್ಯಾಪ್ ಫಿಲ್ ಆಗುತ್ತೆ. ಇಲ್ಲಿಂದ ಬಂದು ಈ ಥರ ರಿವರ್ಸ್ ಆಗ್ಬೋದು. ಈ ಸಿನಾರಿಯೋ ಯಾವಾಗ ಕ್ರಿಯೇಟ್ ಆಗುತ್ತೆ? ಬಜೆಟ್ಗೆ ಇನ್ನೂ 15 ದಿನ ಇದೆ. ಮೋಸ್ಟ್ ಪ್ರಾಬಬ್ಲಿ 1 ವಾರ 2 ವಾರದಲ್ಲಿ ಹ್ಯೂಜ್ ಫಾಲ್ ಆಗಿ ಅಲ್ಲಿಂದ ರಿವರ್ಸ್ ಆಗ್ಬೋದು ಮಾರ್ಕೆಟು. ಸಪೋಸ್ ಬಜೆಟ್ ದಿನ ಏನಾದರೂ ಮೇಜರ್ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಅಥವಾ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಸಿಕ್ಕರೆ ಮಾತ್ರ ಮಾರ್ಕೆಟ್ ರಿಕವರಿ ಆಗುತ್ತೆ. ಇದು ಒಂದು ಸಿನಾರಿಯೋ. ಇನ್ನೊಂದು ಸಿನಾರಿಯೋ ಏನಂದರೆ, ಸಪೋಸ್ ಈ ವಾರನೂ ಒಂದು ಅಪ್ಸೈಡ್ ಮೂವ್ ಆಯಿತು, ನೆಕ್ಸ್ಟ್ ವೀಕ್ನು ಅಪ್ಸೈಡ್ ಮೂವ್ ಆಯಿತು. ಸೊ ಇಲ್ಲಿ ಬಜೆಟ್ ಬರುತ್ತೆ, 25,000 ರೀಚ್ ಆಯ್ತು ಅಂತ ತಿಳ್ಕೊಂಬಿಡಿ. ಬಜೆಟ್ಗಿಂತ ಮೊದಲೇ 25,000 ರೀಚ್ ಆಯಿತು ಅಂದರೆ, ಯಾವುದು ನಿಫ್ಟಿ ಹೇಳ್ತಾ ಇರೋದು ನಾನು, 25,000 ಬಜೆಟ್ಗಿಂತ ಮೊದಲೇ 25,000 ರೀಚ್ ಆದರೆ ನೀವು ನೋಡಿ ಎಷ್ಟೊಂದು ರ್ಯಾಲಿ ಬಂದಿದೆ. 21,500 ಜೂನ್ 4, ಅಲ್ಲಿಂದ ಬಜೆಟ್ವರೆಗೆ 25,000 ಅಂದರೆ ಆಲ್ಮೋಸ್ಟ್ ಆಲು 4,500 ಪಾಯಿಂಟ್ಗಳ ರ್ಯಾಲಿ ಬಂದಿರುತ್ತೆ. ಹೀಗಾಗಿ ಬಜೆಟ್ ದಿನ ಏನು ಅನೌನ್ಸ್ ಮಾಡ್ತಾರೆ, ಕಾಶಿಯಸ್ ಆಗಿ ಮಾರ್ಕೆಟ್ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಗಮನದಲ್ಲಿರಲಿ. ಇವಾಗ ಯಾರಾದರೂ ಬಾಯ್ ಮಾಡಲಿಕ್ಕೆ ಇಷ್ಟಪಟ್ಟರೆ ಸ್ಟಾಕ್ ಸ್ಪೆಷಲಿ ಸ್ಟಾಕ್ಸು ದಯವಿಟ್ಟು ಯಾರೂ ಬಾಯ್ ಮಾಡಬೇಡಿ ಅಂಟಿಲ್ ಬಜೆಟ್ವರೆಗೆ. ಸಪೋಸ್ ನಾವು ರ್ಯಾಲಿ ಇಲ್ಲಿವರೆಗೆ ಬಂತು ಅಂತ ತಿಳ್ಕೊಳ್ಳೋಣ, ಈ ವಾರದಲ್ಲಿ ಒಂದು 200-300 ಪಾಯಿಂಟು, ನೆಕ್ಸ್ಟ್ ವೀಕ್ನು ಒಂದು 300-400 ಪಾಯಿಂಟು, ಟೋಟಲಿ 700 2 ವಾರದಲ್ಲಿ ರೀಚ್ ಆಯಿತು ಅಂದರೆ 25,000 ರೀಚ್ ಆಗ್ತೀವಿ ನಾವು ನಿಫ್ಟಿಯಲ್ಲಿ. ಸಪೋಸ್ ಬಜೆಟ್ವರೆಗೆ 25,000 ರೀಚ್ ಆದ್ವಿ ಅಂದರೆ ಓಕೆ. ನಂತರ ಏನಂದರೆ, ಬಜೆಟ್ ದಿನ ಏನಾದರೂ ಮಾರ್ಕೆಟ್ ಪರವಾಗಿ ನ್ಯೂಸ್ ಸಿಕ್ತು ಅಂತಂದರೆ ಅಪ್ಸೈಡ್ ರ್ಯಾಲಿ ಸಿಗುತ್ತೆ. ಅಥವಾ ಬಜೆಟ್ ದಿನ ಫೈನಾನ್ಸ್ ಮಿನಿಸ್ಟರ್ ಏನಾದರೂ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ LTCG ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನಿದೆ ಅದನ್ನು ಜಾಸ್ತಿ ಮಾಡಿದ್ರು ಅಂದರೆ ಇಮಿಡಿಯೇಟ್ ಮಾರ್ಕೆಟು ಫಾಲ್ ಆಗುತ್ತೆ, ಬಿಗ್ ಫಾಲ್ ಆಗುತ್ತೆ, ನೆನಪಿರಲಿ ಒಂದು. ಇನ್ನೊಂದು STCG ಅಂತ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಈಗ ಗೌರ್ಮೆಂಟ್ಗೆ ದುಡ್ಡು ಎಲ್ಲಿಂದ ಬರಬೇಕು? ಎಲ್ಲ ಟ್ಯಾಕ್ಸು ರಿಲ್ಯಾಕ್ಸೇಷನ್ ಮಾಡ್ತೀವಿ ನಾವು, ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ, ಫ್ರೀ ಮಾಡ್ತೀವಿ. ಮತ್ತು ಆಂಧ್ರ ಪ್ರದೇಶದ CM ಅವರು ಕೂಡ 1 ಲಕ್ಷ ಕೋಟಿ ಪ್ಯಾಕೇಜ್ ಕೇಳ್ತಿದ್ದಾರೆ, ಮತ್ತು ನಿತೀಶ್ ಕುಮಾರ್ ಅವರು ಕೂಡ ಪ್ಯಾಕೇಜ್ ಕೇಳ್ತಿದ್ದಾರೆ ಅವ್ರ ಸ್ಟೇಟಿಗೆ. ಹೀಗಾಗಿ 2 ಸ್ಟೇಟಿಗೆ ದುಡ್ಡು ಹೊಂದಿಸ್ಬೇಕಂದ್ರೆ ದುಡ್ಡು ಎಲ್ಲಿಂದ ಬರಬೇಕು? ಸೆಂಟ್ರಲ್ ಗೌರ್ಮೆಂಟಿಗೆ. ಮತ್ತು ಟ್ಯಾಕ್ಸು ಕೂಡ ಕಡಿಮೆ ಮಾಡ್ತೀವಿ ನಾವು ಮಧ್ಯಮ ವರ್ಗಕ್ಕೆ ಅಂತಂದರೆ ದುಡ್ಡು ಎಲ್ಲಿಂದ ಬರುತ್ತೆ ಗೌರ್ಮೆಂಟಿಗೆ? ನ್ಯಾಚುರಲಿ ಸ್ಟಾಕ್ ಮಾರ್ಕೆಟ್ನಿಂದ. ಹೌದು ಸ್ನೇಹಿತರೆ, ಇದು ಲಾಜಿಕ್ ನೀವು ಅರ್ಥ ಮಾಡ್ಕೋಬೇಕು. ನ್ಯಾಚುರಲಿ ಎಲ್ಲಿಂದ ದುಡ್ಡು ಬರುತ್ತೆ? ಒಂದು LICಯಿಂದ ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಇತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ, ಅದು ಕೂಡ ಲಿಸ್ಟಿಂಗ್ ಆಗಿದೆ. ಒಂದು LIC ಕೊಡಬೇಕು, ಅಷ್ಟೊಂದು ಮ್ಯಾನೇಜ್ ಮಾಡಲಿಕ್ಕಾಗಲ್ಲ. ಒಂದು LICಯಿಂದ ತಗೊಂಡ್ರೂ ಸಹ ನೆಕ್ಸ್ಟು ಇನ್ನೂ ಮ್ಯಾನೇಜ್ ಎಲ್ಲಿಂದ ಮಾಡಬೇಕು ಅಂದರೆ ಸ್ಟಾಕ್ ಮಾರ್ಕೆಟ್ನಿಂದ ದುಡ್ಡು ಹೊಂದಿಸ್ಬೇಕಂದ್ರೆ ಏನು ಮಾಡಬೇಕು? ಟ್ಯಾಕ್ಸ್ ಜಾಸ್ತಿ ಮಾಡಬೇಕು. ಟ್ಯಾಕ್ಸ್ ಎದರಲ್ಲಿ ಜಾಸ್ತಿ ಮಾಡ್ತಾರೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಇವನ್ನ ಜಾಸ್ತಿ ಮಾಡಿದರೆ ಟ್ಯಾಕ್ಸು ನ್ಯಾಚುರಲಿ ಫಾಲ್ ಆಗುತ್ತೆ ಮಾರ್ಕೆಟು. ಇದು ಒಂದು ಲಾಜಿಕ್ ಇದು. ಮತ್ತು F&O ಬಗ್ಗೆ ತುಂಬ ಚಿಂತನೆ ನಡೆದಿದೆ. F&O ಟ್ರೇಡ್ನಲ್ಲಿ ಕೂಡ ಏನಾದರೂ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರಂದರೆ ಅದಕ್ಕೂ ಮಾರ್ಕೆಟ್ ಫಾಲ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಆದರೂ ಕೂಡ ಜನ F&O ಟ್ರೇಡ್ ಮಾಡೋದು ಬಿಡೋದಿಲ್ಲ, ಮಾಡೇ ಮಾಡ್ತಾರೆ ಮುಂದಿನ ದಿನಗಳಲ್ಲಿ, ಹೌದಾ? ಹೀಗಾಗಿ ಗೌರ್ಮೆಂಟಿಗೆ ಗೊತ್ತಿದೆ ಈ ಲಾಜಿಕ್ಕು. ನಾವು ಎಷ್ಟೇ ಟ್ಯಾಕ್ಸ್ ಹಾಕಿದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡೋದು, ಸ್ಟಾಕ್ ಮಾರ್ಕೆಟ್ಲಿ ಇನ್ವೆಸ್ಟ್ ಮಾಡೋದು ಜನ ಬಿಡೋಂಗಿಲ್ಲ. ಹೀಗಾಗಿ ನ್ಯಾಚುರಲ್ ನಾವು ದುಡ್ಡು ಅಲ್ಲಿಂದ ತೆಗೆಯೋಣ ಅಂತ ಲಾಜಿಕ್ ಇರ್ಬೋದು, ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಈ ಥರ ಒಂದು ಮೂವ್ಮೆಂಟ್ ಆದರೆ ಬಜೆಟನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಅವತ್ತಿಂದ ದಿನ ಏನಾದರೂ ಮಾರ್ಕೆಟ್ಗೆ, ಶೇರ್ ಮಾರ್ಕೆಟ್ಗೆ ಟ್ಯಾಕ್ಸ್ ಹಾಕಿದ್ರು ಅಂದರೆ ಇಮಿಡಿಯೇಟ್ ಫಾಲ್ ಆಗುತ್ತೆ, ಸಿಕ್ಕಾಪಟ್ಟೆ ಫಾಲ್ ಆಗುತ್ತೆ. ಒಂದು ಸಿನಾರಿಯೋ ಇದು. 2ನೇ ಸಿನಾರಿಯೋ ನಾ ಹೇಳ್ತಾ ಇರೋದು. ಅದಕ್ಕೆ ನಾವು ಬಯಸೋದೇನೆಂದರೆ, ಬೇಡಪ್ಪ ಆ ರಿಸ್ಕ್ ಬೇಡ, ಇವಾಗಲೇ ಫಾಲ್ ಆಗಿಬಿಡಲಿ, ಇವಾಗಲೇ ಕರೆಕ್ಷನ್ ಆಗಲಿ. ಓಕೆ, ಒಂದು 23,700 ಒಂದು ಬಾಡಿ ಇದೆ ಇಲ್ಲಿವರೆಗೆ. ಈ ವಾರ ಒಂದು ಕರೆಕ್ಷನು, ನೆಕ್ಸ್ಟ್ ವೀಕ್ ಒಂದು ಕರೆಕ್ಷನ್ ಆಗಿಬಿಡಲಿ.
ಕರೆಕ್ಷನ್ ಹೆಲ್ದಿ ಕರೆಕ್ಷನ್ ಆಗುತ್ತೆ. ಇದು ಹೆಲ್ದಿ ಕರೆಕ್ಷನ್ ಫಾರ್ ದ ಮಾರ್ಕೆಟ್. ಇಲ್ಲೊಂದು ಕರೆಕ್ಷನ್ ಆಗಿರಲಿ, ಬಜೆಟ್ ತುಂಬ ಚೆನ್ನಾಗಿ ಬರಲಿ, ಮಾರ್ಕೆಟ್ ಪರವಾಗಿ ಇರಲಿ, ಯಾವುದೇ ಟ್ಯಾಕ್ಸ್ ಜಾಸ್ತಿ ಮಾಡೋದು ಬೇಡ, ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಜಾಸ್ತಿ ಮಾಡೋದು ಬೇಡ, ಇದ್ದಷ್ಟೇ ಇರಲಿ ಅಂದರೂ ಕೂಡ ಮಾರ್ಕೆಟು ಅಪ್ಸೈಡ್ ಮೂವ್ ಆಗುತ್ತೆ. ಇದು ಥರ್ಡ್ ಲಾಜಿಕ್ ನಾ ಹೇಳ್ತಾ ಇರೋದು. ಇದು ಆಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಇವಾಗಲೇ ಕರೆಕ್ಷನ್ ಆಗಲಿ, ಯಾಕಂದರೆ PSU ಸ್ಟಾಕ್ ನೋಡಿ ನೀವು, ಮಜ್ಗಾಂವ್ ಡಾಕ್ ಆಗಿರ್ಬೋದು, ಕೊಚಿನ್ ಶಿಪ್ಯಾರ್ಡ್ ಆಗಿರ್ಬೋದು, HAL ನೋಡಿ, ಹಾಗೆ ಇಂಡಿಗೋ, ಸ್ಟೇಟ್ ಬ್ಯಾಂಕ್ ರನ್ ಆಗ್ತಾ ಇದೆ. ಸಾಕಷ್ಟು PSU ಸ್ಟಾಕ್ಸು ಸಿಕ್ಕಾಪಟ್ಟೆ ರ್ಯಾಲಿ ಕೊಟ್ಟಿವೆ. ಹೀಗಾಗಿ ಒಂದು ಸಣ್ಣ ಕರೆಕ್ಷನ್ ಆಗೋ ಚಾನ್ಸ್ ಇದೆ. ಆಗಲಿಲ್ಲ ಅಂದರೆ ನಂತರ ಫಾಲ್ ಆಗುತ್ತೆ ಬಜೆಟ್ ದಿನ. ಇವಾಗೇ ಕರೆಕ್ಷನ್ ಆದರೆ ಬಜೆಟ್ನಲ್ಲಿ ಅಪ್ಸೈಡ್ ಮೂವ್ ಆಗುತ್ತೆ. ಇವೆರಡು ಲಾಜಿಕ್ ನೆನಪಿರಲಿ. ಇನ್ನು ಬ್ಯಾಂಕ್ ನಿಫ್ಟಿ ಎಲ್ಲಿ ಓಪನ್ ಆಗಿತ್ತು ಮತ್ತೆ ಅಲ್ಲೇ ಬಂದು ನಿಂತಿದೆ. ಎಟ್ ದ ಎಂಡ್ ಆಫ್ ದ ಡೇ 52,560 ಓಪನ್ ಆಗಿತ್ತು ನೋಡಿ. ಮಾರ್ಕೆಟ್ ಕ್ಲೋಸ್ ಆಗಿದ್ದು ಕೂಡ ಅಲ್ಲೇ ಒಂದು 60 ಪಾಯಿಂಟ್ ಜಾಸ್ತಿ ಆಗಿದೆ. 52,660 ಕ್ಲೋಸ್ ಆಗಿದೆ. ಸೊ ಯಾವುದೇ ಆಪ್ಷನ್ ಬಯರ್ಸ್ಗೆ ಏನೂ ಒಂದು ಚಾನ್ಸಸ್ ಇದ್ದಿದ್ದಿಲ್ಲ. ಬಟ್ ಬಿಗಿನಿಂಗ್ ಅವರ್ಸ್ನಲ್ಲಿ ಯಾರಾದರೂ ಪುಟ್ ಬೈ ಮಾಡಿದರೆ ಅವ್ರಿಗೆ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ ಅನ್ಕೊತೀನಿ. ಡೈಲಿ ಚಾರ್ಟ್ ನೋಡೋಣ ಏನು ಹೇಳುತ್ತೆ ಡೈಲಿ ಚಾರ್ಟು. ಬ್ಯಾಂಕ್ ನಿಫ್ಟಿನೂ ಅದೇ ಸಿಕ್ಕಾಪಟ್ಟೆ ರ್ಯಾಲಿ ಕೊಟ್ಟಿದೆ. ಒನ್ ವೇ ರ್ಯಾಲಿ ನೋಡಿ, ಸಿಕ್ಕಾಪಟ್ಟೆ ಮೂವ್ ಆಗಿದೆ. 47,000ದಿಂದ ಹ್ಯೂಜ್ ರ್ಯಾಲಿ ಕೊಟ್ಟಿದೆ. ಆಲ್ಮೋಸ್ಟ್ ಆಲ್ ಒಂದು 5,000 ಪಾಯಿಂಟ್ಗಳ ರ್ಯಾಲಿ ಕೊಟ್ಟಿದೆ ಒಂದು ತಿಂಗಳಲ್ಲಿ. ಇದು ಕೂಡ ಪೀಕ್ನಲ್ಲಿದೆ, ಹೈನಲ್ಲಿದೆ, ಗಮನ ಹರಿಸಬೇಕು. ಈಗ ಡೈಲಿ ಚಾರ್ಟ್ ನೋಡಿದ್ರೆ ಏನು ಹೇಳುತ್ತೆ, ಒಂದು ನಾನು ಹೇಳ್ತಾ ಇದ್ದೆ, ಇಲ್ಲೇ 52,000ದಲ್ಲಿ ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ಫೇಸ್ ಆಯಿತು. 1 ದಿನ 2 ದಿನ 3 ದಿನ 4 ದಿನ ಇಲ್ಲೇ ಟೈಮ್ ತೊಗೊಂಡ್ಬಿಟ್ಟು ಓಕೆ ಒಂದು ಮೂವ್ ಕ್ರಾಸ್ ಆಯಿತು. ಮತ್ತೆ ಬಂದು ಇಲ್ಲೊಂದು ಬಿಗ್ ಹರ್ಡಲ್ 53,000 ಬಿಗ್ ಹರ್ಡಲ್ ಇದೆ. 53,000 ಕ್ರಾಸ್ ಆಗ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಎಷ್ಟೊಂದು ಟೈಮ್ ತೊಗೊಂಡ್ಬಿಟ್ಟು ಸ್ವಲ್ಪ ಅಪ್ಸೈಡ್ ಮೂವ್ ಆದರೂ ಕೂಡ ಸಸ್ಟೇನ್ ಆಗಲಿಲ್ಲ. ಅದ್ರ ಕೆಳಗಡೆ ಬಂದು ಇಲ್ಲಿ ಕ್ಲೋಸ್ ಆಗಿದೆ. ಡೈಲಿ ಚಾರ್ಟ್ನಲ್ಲಿ 52,660 ಕ್ಲೋಸ್ ಆಗಿದೆ. ಇವಾಗ ಒಂದು ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ ಇಲ್ಲಿ ಅಂತ ನಾನು ಗೆಸ್ ಮಾಡಿದ್ದೆ. ಹಾಫ್ ಎಮ್ ಅಂತ ಇಲ್ಲಿ ಹೇಳಿದ್ದೆ ಮೊನ್ನೆ, ಅದು ನಿಜ ಆಗ್ತಾ ಇದೆ ನೋಡಿ. ಇಲ್ಲಿಗೆ ಬಂದಿದೆ. ಹಾಫ್ ಎಮ್ ಇದ್ದಿದ್ದು ಸ್ವಲ್ಪ ಮುಕ್ಕಾಲು ಭಾಗ ಎಮ್ ಆಗಿದೆ. ಇನ್ನೇನು ಇದು ಕಂಟಿನ್ಯೂಸ್ ಆಯ್ತಂದರೆ ಇಲ್ಲಿವರೆಗೆ ಬರೋ ಚಾನ್ಸ್ ಇದೆ. ಅಂದರೆ 52,000 ಕೆಳಗಡೆ ಬರೋ ಚಾನ್ಸ್ ಇದೆ. 51,672 ಒಂದು ಮೇಜರ್ ಸಪೋರ್ಟ್ ಬರುತ್ತೆ. ಆನ್ ಡೈಲಿ ಬೇಸಿಸ್ನ ಹೇಳ್ತಾ ಇರೋದು. ಡೈಲಿ ಬೇಸಿಸ್ನಲ್ಲೇ 51,672 ಒಂದು ಮೇಜರ್ ಸಪೋರ್ಟ್ ಬರುತ್ತೆ ಈ ಥರ ಪ್ಯಾಟರ್ನ್ ಫಾರ್ಮ್ ಆದರೆ. ಬಟ್ ಪ್ಯಾಟರ್ನ್ ಫಾರ್ಮ್ ಆಗೋ ಎಲ್ಲ ಚಾನ್ಸಸ್ ಇದೆ. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ನಾವು ಅನಲೈಸ್ ಮಾಡಿದ್ವಿ ಗುರುವಾರ, ಮೈಲ್ಡ್ ಹಾಫ್ ಎಮ್ ಥರ ಕಾಣ್ತಾ ಇದೆ. ಇದೇನಾದರೂ ಕಂಟಿನ್ಯೂಸ್ ಆದರೆ ಕಷ್ಟ ಅಂದಿದ್ವಿ, ಅದೇ ಥರ ಆಗಿದೆ. ಸ್ವಲ್ಪ ಮುಂದುವರೆದಿದೆ. ಇದು ಇನ್ನೂ ಮುಂದುವರೆದ್ರೆ ಕಷ್ಟ. ನೆನಪದಲ್ಲಿರಲಿ, ನಾಳೆ ಯಾರು ದಯವಿಟ್ಟು ಸಪೋರ್ಟು ರೆಸಿಸ್ಟೆನ್ಸು ನೋಡ್ದೇನೆ ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ, ಇಲ್ಲ ಅವಾಯ್ಡ್ ಮಾಡಿಬಿಡಿ. ನಾಳೆ ಕೂಡ ಫಾಲ್ ಆಗೋ ಚಾನ್ಸ್ ಇದೆ. ಒಂದು 52,000 ಕ್ಲಿಯರ್ ಫಸ್ಟ್ ಸಪೋರ್ಟ್ ಬರೋದು. 52,500 ಬರುತ್ತೆ. ನಂಗೆ ತಿಳಿಮಟ್ಟಿಗೆ ಅವು ಯಾವೂ ಸಸ್ಟೇನ್ ಆಗಲ್ಲ. 52,000 ಈಸ್ ಅ ಮೇಜರ್ ಸಪೋರ್ಟ್ ಫಾರ್ ಟುಮಾರೋ. ಅದನ್ನು ಕ್ರಾಸ್ ಆಯ್ತಂದರೆ 51,700. ಓಕೆ, 51,700. ಇದೇನಾದರೂ ರಿವರ್ಸ್ ಆಗ್ಬೇಕಂದ್ರೆ ಇಲ್ಲಿಂದನೇ ರಿವರ್ಸ್ ಆಗಬೇಕು. ಓಕೆ, ಫ್ಲ್ಯಾಟ್ ಓಪನಿಂಗ್ ಆಗಿಬಿಟ್ಟು ಅಲ್ಲಿಂದನೇ ಅಪ್ಸೈಡ್ ಮೂವ್ ಆದರೆ ಮಾತ್ರ ಸಸ್ಟೇನ್ ಆಗುತ್ತೆ, ಅದರ್ವೈಸ್ ಸಸ್ಟೇನ್ ಆಗಲ್ಲ. ಫ್ಲ್ಯಾಟ್ ಓಪನಿಂಗ್ ಆದರೆ ಏನಾದರೂ ಕೆಳಗಡೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಂದರೆ ದಯವಿಟ್ಟು ಕಾಲ್ ಬೈ ಮಾಡಬೇಡಿ, ಪುಟ್ ಬೈ ಮಾಡಿ ಕೂಡಿ, ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಅಂತ ಒಂದು ಕಿವಿ ಮಾತು. ಬಟ್ ಇದು ಕಂಪಲ್ಸರಿ ಅಲ್ಲ. ನನ್ನ ಡಿಸ್ಕ್ಲೇಮರ್ ಅಂದರೆ ನಾನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಿಫ್ಟಿಯಲ್ಲಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿಯಲ್ಲಿ ಆಗಿರ್ಬೋದು, ನಾನು ಹೇಳ್ತಕ್ಕಂಥದ್ದು ಕೇವಲ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ, ಚಾರ್ಟ್ ರೀಡಿಂಗ್ಗೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ ಹೇಳ್ತಾ ಇರೋದು. ಯಾರಿಗೂ ಕೂಡ ನಾನು ಕಂಪಲ್ಸರಿ F&O ಟ್ರೇಡ್ ಮಾಡಿ ಅಥವಾ ಕಾಲ್ ಬೈ ಮಾಡಿ, ಪುಟ್ ಬೈ ಮಾಡಿ, ಈ ಥರ ಯಾರಿಗೂ ನಾನು ಸಲಹೆ ಕೊಡಲಿಕ್ಕೆ ಇಷ್ಟಪಡುವುದಿಲ್ಲ. ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯಕ್ಕೆ ಬಿಟ್ಟದ್ದು.
ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ಮಾಹಿತಿ ನೀಡುವುದಷ್ಟೇ ನನ್ನ ಕರ್ತವ್ಯ ಮತ್ತು ಕೆಲಸ ಆಗಿರ್ತದೆ. ನೀವು ಕೂಡ ಸ್ಟಡಿ ಮಾಡಿ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಬೋದು. ಓಕೆ, ಈ ಥರ ಒಂದು ಸಿನಾರಿಯೋ ಇದೆ. ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 52,000 ಮೇಜರ್ ಸಪೋರ್ಟ್ ಇದೆ. ನಿನ್ನೆ ಶುಕ್ರವಾರದಲ್ಲೂ 52,290 ಆಗಿತ್ತು. ಇಲ್ಲಿ ವಿಕ್ ಇದೆ. ಅದರ ಕೆಳಗಡೆ ಬಂದರೆ ಕಣ್ಣು ಮುಚ್ಚಿ 52,000 ಬರ್ತಂತೆ ತಿಳ್ಕೊಂಬಿಡಿ. 52,000 ಕೆಳಗಡೆ ಬಂತು ಬ್ರೀಚ್ ಆಗಿ ಅಂದರೆ 51,700 ನೆಕ್ಸ್ಟ್ ಕೆಳಗಡೆ. ಇನ್ನು ಅಪ್ಸೈಡ್, ಓಕೆ ಇಲ್ಲಿ ಆಯ್ತಪ್ಪ ಅಪ್ಸೈಡ ಮೂವ್ ಆಗ್ಬೋದು ಅಂತಂದರೆ ಅದು ಒಂದು ಗಮನ ಇಟ್ಕೊಳ್ಳೋಣ. 52,900 ಮೇಜರ್ ಹರ್ಡಲ್ ಇದೆ. ಅಲ್ಲಿವರೆಗೆ ಹೋಗಿ ರಿಜೆಕ್ಷನ್ ಆಗ್ಬೋದು, ಎಲ್ಲ ಚಾನ್ಸಸ್ ಇದೆ. ಟಚ್ ಆಗಿಬಿಟ್ಟು ಮತ್ತೆ ವಾಪಸ್ ಬರ್ಬೋದು ಒಂದು, ಇಲ್ಲ ಅದನ್ನು ಕ್ರಾಸ್ ಆಯ್ತಂದರೆ ನೆಕ್ಸ್ಟ್ ಹರ್ಡಲ್ ಇರೋದು 53,200. ಅದು ಕ್ರಾಸ್ ಆಯ್ತಂದರೆ 53,500 600ವರೆಗೆ ಬರುತ್ತೆ. ಇದು ಕೆಳಗಡೆದ್ದು ಸಪೋರ್ಟು ಮತ್ತು ಮೇಲ್ಗಡೆದ್ದು ರೆಸಿಸ್ಟೆನ್ಸು ಎರಡೂ ಮಾರ್ಕ್ ಮಾಡಿದ್ದೀನಿ, ಗಮನ ಇಡಿ. ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟು ಸೆಂಟಿಮೆಂಟು ನೆಗೆಟಿವ್ ಜಾಸ್ತಿ ಇದೆ. ನಾವು 100 ಔಟ್ ಆಫ್ ವೇಟೇಜ್ ನೋಡೋದಾದರೆ ನನ್ನ ವೈಯಕ್ತಿಕ ಅಭಿಪ್ರಾಯ 70% ನೆಗೆಟಿವ್ ಸೈಡ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ? ನಾನು ಇಷ್ಟು ದಿನ ಏನು ಹೇಳ್ತಾ ಇದ್ದೆ, ಬ್ಯಾಂಕ್ ನಿಫ್ಟಿಯಲ್ಲಿ ವೀಕ್ಲಿ ಚಾರ್ಟು ಓಕೆ, ಡೈಲಿ ಚಾರ್ಟ್ ವೀಕ್ ಇದ್ರು, ವೀಕ್ಲಿ ಚಾರ್ಟ್ ವೀಕ್ ಇಲ್ಲ, ಸೆಂಟಿಮೆಂಟ್ ಇನ್ನೂ ಪಾಸಿಟಿವ್ ಇದೆ ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗ ಹೇಳ್ತಾ ಇದ್ದೀನಿ, ಸೆಂಟಿಮೆಂಟ್ ಈಸ್ ಮೈಲ್ಡ್ ನ್ಯೂಟ್ರಲ್ ಟು ನೆಗೆಟಿವ್ ಟರ್ನ್ ಆಗ್ತಾ ಇದೆ, ಆಗಿಲ್ಲ ಆಗ್ತಾ ಇದೆ, ನೆಗೆಟಿವ್ ಟರ್ನ್ ಆಗ್ತಾ ಇದೆ. ಯಾಕೆಂದರೆ ನೋಡಿ 1 ವೀಕ್ 2 ವೀಕ್ 2 ಬಿಗ್ ವೀಕ್ ಫಾರ್ಮ್ ಆಗಿದೆ. ಇನ್ನೊಂದು ಝೂಮ್ ಮಾಡ್ತೀನಿ ನೋಡಿ, ಇನ್ನೊಂದು ಲಾಸ್ಟ್ ವೀಕ್ ಕ್ಯಾಂಡಲ್ ನೋಡಿ, ಇದು ಯಾವ ಥರ ಫಾರ್ಮ್ ಆಗಿದೆ, ಸ್ವಲ್ಪ ಮೈಲ್ಡ್ ಬೇರಿಶ್ ಹ್ಯಾಮರ್ ಥರ ಫಾರ್ಮ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಹೀಗಾಗಿ ನನ್ನ ಕಡೆಯಿಂದ ನೆಗೆಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಗ್ತಾ ಇದೆ ವೀಕ್ಲಿ ಚಾರ್ಟ್ನಲ್ಲಿ ಕೂಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಸಪೋರ್ಟ್, ವೀಕ್ಲಿ ಸಪೋರ್ಟ್ ನೋಡೋದಾದರೆ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 52,000 ಈಸ್ ಅ ಮೇಜರ್ ಸಪೋರ್ಟ್ ಇನ್ ವೀಕ್ಲಿ ಚಾರ್ಟ್ ಹೇಳ್ತಾ ಇರೋದು ನಾನು. ಅದನ್ನು ಬ್ರೀಚ್ ಆಯ್ತಂದರೆ ನೆಕ್ಸ್ಟ್ ಮೇಜರ್ ಸಪೋರ್ಟ್ ಇಲ್ಲಿದೆ ನೋಡಿ 51,000. ಅದು 4ನೇ ತಾರೀಕಿನ ಹೈನೂ ಆಯಿತು, ಟೋಟಲ್ ಸಪೋರ್ಟ್ ಆಯಿತು. ಇದಕ್ಕಿಂತ ಕೆಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. 51,000 ಈಸ್ ಅ ಬಿಗ್ ಸಪೋರ್ಟ್ ಇನ್ ವೀಕ್ಲಿ ಚಾರ್ಟ್. ಅದು ನೆಕ್ಸ್ಟ್ ವೀಕ್ ಆಗಿರ್ಬೋದು ಅಥವಾ ಅದರ ನೆಕ್ಸ್ಟ್ ವೀಕ್ ಆಗಿರ್ಬೋದು. ಮೋಸ್ಟ್ ಪ್ರಾಬ್ಲಿ ಹೇಳಿಕ್ಕಾಗಲ್ಲ, ಈ ವಾರ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಗಿ ನೆಕ್ಸ್ಟ್ ವೀಕ್ ಈ ಥರ ಕ್ಯಾಂಡಲ್ ಫಾರ್ಮ್ ಆದರೂ ಆಗ್ಬೋದು. ಅದರ ನಂತರ ಅಲ್ಲಿವರೆಗೆ 2 ವಾರ ಅಂದರೆ ಬಜೆಟ್ ಬರುತ್ತೆ, ನಂತರ ಈ ಥರ ಅಪ್ಸೈಡ್ ಮೂವ್ ಆಗ್ಬೋದು. ಈ ಸಿನೇರಿಯೋನೂ ಇದೆ, ಹೇಳೋಕ್ಕಾಗಲ್ಲ. ಇದು ಗಮನದಲ್ಲಿರಲಿ. ವೀಕ್ಲಿ ಚಾರ್ಟ್ ನ್ಯೂಟ್ರಲ್ನಿಂದ ನೆಗೆಟಿವ್ಗೆ ಫಾರ್ಮ್ ಆಗ್ತಾ ಇದೆ, ಗಮನದಲ್ಲಿರಲಿ. ಆಮೇಲೆ ಇನ್ನೊಂದು ಏನಂದರೆ, ದಯವಿಟ್ಟು ಈ ಟೈಮ್ನಲ್ಲಿ ಅಂಟಿಲ್ ಬಜೆಟ್ ಯಾರು ಯಾವುದೇ ಶೇರ್ಗಳನ್ನು ಬೈ ಮಾಡಬೇಡಿ ಅಥವಾ ಸೆಲ್ ಮಾಡಬೇಡಿ. ದಯವಿಟ್ಟು ಬಜೆಟ್ವರೆಗೆ ತುಂಬ ವೊಲಟಿಲಿಟಿ ಇರುತ್ತೆ ಮಾರ್ಕೆಟು. ಇಂಡಿಯಾ ವಿಕ್ಸ್ ಕೂಡ ಜಾಸ್ತಿ ಸ್ಪೈಕ್ ಆಗೋ ಚಾನ್ಸಸ್ ಇದೆ. ಬಜೆಟ್ವರೆಗೆ ದಯವಿಟ್ಟು ಯಾವುದೇ ಸ್ಟಾಕ್ಗಳನ್ನು ಬೈ ಮಾಡಿ, ಅದು ಬೈ ಮಾಡಬೇಡಿ. ಅದು PSU ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಯಾವುದನ್ನು ಬೈ ಮಾಡಿ. ಸ್ಪೆಷಲಿ PSU ಸ್ಟಾಕ್ಸು ಸಿಕ್ಕಾಪಟ್ಟೆ ರ್ಯಾಲಿ ಕೊಟ್ಟಿವೆ. ಜೂನ್ 4 ನಂತರ ಸಿಕ್ಕಾಪಟ್ಟೆ ಅಪ್ಸೈಡ್ ರ್ಯಾಲಿ ಕೊಟ್ಟಿವೆ. ಅವು ಒಂದು ಪೀಕ್ನಲ್ಲಿವೆ, ಆಲ್ಮೋಸ್ಟ್ ಆಲ್ 52 ವೀಕ್ ಹೈ ಟಚ್ ಆಗಿ ಅದರ ಮೇಲ್ಗಡೆ ಟ್ರೇಡ್ ಆಗ್ತಾಯಿವೆ, ಓವರ್ಲೋಡ್ ಆಗಿವೆ. ಹೀಗಾಗಿ ಗಮನದಲ್ಲಿರಲಿ. ಆಸೆಗೆ ಬಿದ್ದು ಆತುರಕ್ಕೆ ಬಿದ್ದು ದಯವಿಟ್ಟು ಯಾವುದೂ ಇನ್ವೆಸ್ಟ್ ಸದ್ಯಕ್ಕೆ ಮಾಡಬೇಡಿ. ವೇಟ್ ಫಾರ್ ಬಜೆಟ್ನಲ್ಲಿ ಏನು ಅನೌನ್ಸ್ ಮಾಡ್ತಾರೆ, ಏನು ಕ್ಲಿಯರ್ ಕಟ್ ಒಂದು ಡಿರೆಕ್ಷನ್ ಸಿಗುತ್ತೆ, ಅವಾಗ ಇನ್ವೆಸ್ಟ್ಮೆಂಟ್ ಮಾಡೋದು ನಂಗೆ ತಿಳಿಮಟ್ಟಿಗೆ ಬೆಟರ್ ಅನಿಸುತ್ತೆ. ಇನ್ನು ಮಂಡೇಗೆ ಸ್ಟಾಕ್ಗಳು ಹೇಳೋದಾದರೆ, ನಾಳೆಗೆ ಸ್ಟಾಕ್ಗಳು ಬಜಾಜ್ ಆಟೋ ಲಿಮಿಟೆಡ್ ಒಂದು 9,635ರಲ್ಲಿದೆ. ಮೋಸ್ಟ್ ಪ್ರಾಬಬ್ಲಿ 9,800 ಕ್ರಾಸ್ ಆಗೋ ಎಲ್ಲ ಚಾನ್ಸಸ್ ಇದೆ, ಗಮನದಲ್ಲಿರಲಿ. ಇನ್ನು ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಹೌದು 3,177ರಲ್ಲಿದೆ. 3,200 ಟಚ್ ಆಗ್ಬೋದು, ಅಲ್ಲಿಂದ ರಿಜೆಕ್ಷನ್ ಆಗೋ ಚಾನ್ಸಸ್ ಇದೆ. ಇನ್ನು ಕೋಲ್ ಇಂಡಿಯಾ ಲಿಮಿಟೆಡ್, ಇಟ್ ರ್ಯಾಲಿ ಟುವರ್ಡ್ಸ್ 500 ಅಂತ ತಿಳ್ಕೊಬೋದು. ಇನ್ನು ಸೆಲ್ ಮಾಡಲಿಕ್ಕೆ ಒಂದು ಸ್ಟಾಕ್ ಪಿಕ್ ಮಾಡಿದ್ದೀನಿ ನಾನು. ಸೆಲ್ ಮಾಡಲಿಕ್ಕೆ, ಬೈ ಮಾಡಲಿಕ್ಕೆಲ್ಲ HDFC ಬ್ಯಾಂಕ್, ಹೌದು ವೀಕ್ ಸ್ಟ್ರಕ್ಚರ್ ಇದೆ, ವೀಕ್ ಆಗಿದೆ. 1,648ರಲ್ಲಿದೆ. ಮೋಸ್ಟ್ ಪ್ರಾಬಬ್ಲಿ 1,600 ಕೆಳಗಡೆ ಬರೋ ಚಾನ್ಸಸ್ಸು ಇದೆ, ಗಮನದಲ್ಲಿರಲಿ.
ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಬಿಟ್ಟುಬಿಡಿ, ಅಥವಾ ಮೈಲ್ಡ್ 0.5% 1% ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಚೂಸ್ ಮಾಡ್ಬೋದು, ಅದರ್ವೈಸ್ ಬಿಟ್ಟುಬಿಡಿ ಗ್ಯಾಪ್ ಡೌನ್ ಓಪನಿಂಗ್ ಆದರೆ. ನನ್ನ ತಿಳಿಮಟ್ಟಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ನಾಳೆ HDFC ಬ್ಯಾಂಕ್ ಫಾಲ್ ಆಗೋ ಎಲ್ಲ ಚಾನ್ಸಸ್ ಇದೆ. ಅಮೇರಿಕನ್ ಮಾರ್ಕೆಟ್ ಡೌ ಜೋನ್ಸ್ ನೋಡಿ ಫ್ಲ್ಯಾಟ್ ಕ್ಲೋಸ್ ಆಗಿದೆ, ಪಾಸಿಟಿವ್ನಲ್ಲಿ 67 ಪಾಯಿಂಟ್ ಪ್ಲಸ್ಸು, ಮತ್ತು S&P 500 ಓಕೆ 30 ಪಾಯಿಂಟ್ ಪ್ಲಸ್ನಲ್ಲಿದೆ. ನಸ್ಡಾಕ್ 163 ಓಕೆ. ಅಮೇರಿಕನ್ ಮಾರ್ಕೆಟ್ ಕಡೆಯಿಂದ ನಮಗೆ ಪಾಸಿಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಗಿದೆ. ಇನ್ನು SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ ಫ್ಲ್ಯಾಟ್ ಇದೆ, -5 ಪಾಯಿಂಟ್ನಲ್ಲಿದೆ, ಫ್ಲ್ಯಾಟ್ -5 ಪಾಯಿಂಟ್ನಲ್ಲಿದೆ. ಹೀಗಾಗಿ ನಾಳೆ ಫ್ಲ್ಯಾಟ್ ಓಪನಿಂಗ್ ಆಗ್ಬೋದು ಒಂದು ಸಿನಾರಿಯೋ, ಸೆಕೆಂಡು ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬೋದು, ಇವೆರಡು ಆಗೋ ಚಾನ್ಸಸ್ ಇದೆ. ಇನ್ನು FIDI ಡೇಟಾ ನೋಡೋಣ. ಇನ್ನು FIIಸು 1200 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ, ಹಾಗೆ DIs 1600 ಕೋಟಿ ನೆಟ್ ಕ್ಯಾಶ್ ಸೆಲ್ ಮಾಡಿದ್ದಾರೆ. ಓವರಾಲ್ ಕನ್ಸಿಡರ್ ಮಾಡಿದರೆ ಸೆಲ್ ಮಾಡಿರೋದೇ ಜಾಸ್ತಿ ಆಗುತ್ತೆ. ಹೀಗಾಗಿ ಇದು ಕೂಡ ನ್ಯೂಟ್ರಲ್ ಟು ನೆಗೆಟಿವ್ ಅಂತ ಹೇಳ್ಬೋದು. ಓವರಾಲ್ ಅನಲೈಸ್ ಮಾಡೋದಾದರೆ ಮೋಸ್ಟ್ ಪ್ರಾಬಬ್ಲಿ ನಾಳೆ ಒಂದು ಫ್ಲ್ಯಾಟ್ ರೇಂಜ್ ಬೌಂಡ್ ಇರ್ಬೋದು, ಒಂದು ಇಲ್ಲ ಫಾಲ್ ಆಗೋ ಚಾನ್ಸಸ್ ಇದೆ. ಅಪ್ಸೈಡ್ ಬರೋ ಚಾನ್ಸಸ್ ಸದ್ಯಕ್ಕೆ ಯಾವುದು ನಾಳೆಗೆ ಅನ್ನಿಸ್ತಾ ಇಲ್ಲ. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೇನೆ ಆಗ್ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.